ನೋಡಿದ್ರಲ್ಲ ವೀಕ್ಷಕರೇ, ಅಕ್ಟೋಬರ್ 5ನೇ ತಾರೀಕಿಂದ 115ನೆಯ ಬ್ಯಾಚ್ ಆರಂಭವಾಗ್ತಾ ಇದೆ. ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಯಬಹುದು. ನಿಮ್ಮ ಮನೆಯವರಿಗೂ ಕೂಡ ನೀವು ಅವರ ಜೀವನವನ್ನು ಕೂಡ ರೂಪಾಂತರಗೊಳಿಸಬಹುದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ. ಬುಧಗ್ರಹ ಸಂಚಾರದಿಂದ ಇನ್ನು ಯಾವ್ಯಾವೆಲ್ಲ ರಾಶಿಗೆ ಏನೇನೆಲ್ಲ ಅನುಕೂಲಗಳಿದೆ ಅನ್ನೋದ್ರ ಬಗ್ಗೆ ಗುರುಗಳೇ. ಖಂಡಿತ. ಮುಂದಿನ ಲಗ್ನಕ್ಕೆ ಹೋಗೋಣ. ವೃಶ್ಚಿಕ ಲಗ್ನದವ್ರಿಗೆ ಬುಧ ದಶಾ, ಬುಧ ಭುಕ್ತಿ, ಬುಧ ಅಂತರ್ಭುಕ್ತಿ ನಡಿಬೇಕಾದ್ರೆ ಉತ್ತಮವಾಗಿರ್ತಕ್ಕಂಥ ಫಲ ತೋರಿಸ್ತಾ ಇದೆ. ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಹೆಸರು ಕೀರ್ತಿ ಬರ್ತಕ್ಕಂಥದ್ದು, ರಿವಾರ್ಡ್ಸ್ ಬರ್ತಕ್ಕಂಥದ್ದು, ಸಣ್ಣ ಪುಟ್ಟ ಆದರೂ ಕೂಡ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಪ್ರಮೋಷನ್ ಸಿಗ್ತಕ್ಕಂಥ ಸಾಧ್ಯತೆ, ದಶಾಭುಕ್ತಿಗಳಲ್ಲೂ ಕೂಡ 10ನೇ ಮನೆಯ ಸೂಚ್ಯಾಂಕ ಇದ್ದರೆ ಉತ್ತಮವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ವ್ಯಾಪಾರದಲ್ಲಿ ಸ್ವಲ್ಪ ಹೆಸರು ಬರ್ತಕ್ಕಂಥದ್ದು, ಹೆಸರಿಂದ ಲಾಭ ಬರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ವಿವಾಹದಲ್ಲಿ ಸ್ವಲ್ಪ ಅಡಚಣೆ, ಸ್ವಲ್ಪ ನಾನು ಅನ್ನೋ ಒಂದು ಭ್ರಮೆಯಲ್ಲಿ ದಂಪತಿಗಳಿರ್ತಕ್ಕಂಥ ಸಾಧ್ಯತೆ. ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಕಂಡು ಬರ್ತಾ ಇದೆ. ಹೆಚ್ಚು ಹೆಸರು ಕೀರ್ತಿ ವೃಶ್ಚಿಕ ಲಗ್ನದವರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಫಲಗಳು. ಧನುರ್ ವಿಚಾರಕ್ಕೆ ಬಂದಾಗ ಬುಧದ ದಶಾ, ಬುಧ ಭುಕ್ತಿ, ಬುಧ ಅಂತರ್ಭುಕ್ತಿ ಇದ್ದಾಗ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರ್ತಕ್ಕಂಥದ್ದು. ವಿದೇಶದಲ್ಲಿ ಹೋಗಿ ಓದ್ತಕ್ಕಂಥವ್ರಿಗೆ ಅನುಕೂಲ, ಪ್ರಯಾಣದಲ್ಲಿ ದೂರದಲ್ಲಿರ್ತಕ್ಕಂಥವ್ರಿಗೆ ಓದ್ತವ್ರಿಗೆ ಅನುಕೂಲ, ಸ್ವ ಊರಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಆಲಸ್ಯ, ಸ್ವಲ್ಪ ಸೋಂಬೇರಿತನ ಹೆಚ್ಚು. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ಬದಲಾವಣೆ ತೋರಿಸ್ತಾ ಇದೆ, ಆದರೆ ಒಂದು ಸ್ವಲ್ಪ ಆಸಕ್ತಿ ಇಲ್ಲದೇ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ, ಅಥವಾ ಕೆಲಸದಲ್ಲಿ ಒತ್ತಡಗಳನ್ನು ತೋರಿಸ್ತಾ ಇದೆ. ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಸಣ್ಣ ಪುಟ್ಟ ಲಾಭಗಳನ್ನು ತೋರಿಸ್ತಾ ಇದೆ, ಹೆಚ್ಚಿನ ಲಾಭಾಂಶ ಇಲ್ಲ. ವಿವಾಹದಲ್ಲಿ ಹಿರಿಯರ ಒಂದು ಒಡನಾಡ ಇರ್ತಕ್ಕಂಥದ್ದು ಕಂಡುಬರ್ತಾ ಇದೆ. ಹೊಸ ಸಂಬಂಧ ಬಂದರೂ ಕೂಡ ಹಿರಿಯರ ಮಾನ್ಯತೆ ಪಡೆದಿರ್ತಕ್ಕಂಥದ್ದು ಇಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು. ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು ಧನುರ್ ಲಗ್ನದವ್ರಿಗೆ ಎಲ್ಲ ವಿಚಾರದಲ್ಲೂ ಉತ್ತಮವಾಗಿದೆ. ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ. ಧನುರ್ ಲಗ್ನಕ್ಕೆ ಹೋಗೋಣ. ಧನುರ್ ಲಗ್ನದಿಂದ ಮಕರ ಲಗ್ನಕ್ಕೆ ಹೋಗೋಣ. ಧನುರ್ ಲಗ್ನದಿಂದ ಮಕರ ಲಗ್ನಕ್ಕೆ ವಿಚಾರದಲ್ಲಿ ಇದೇ ಬುಧ ದಶಾ, ಬುಧ ಭುಕ್ತಿ, ಬುಧ ಅಂತರ್ಭುಕ್ತಿ ನಡೀಬೇಕು. ಮಕರ ಲಗ್ನದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ, ಸ್ವಲ್ಪ ವ್ಯಸನಗಳಿಗೆ ಒಳಗಾಗ್ಬೋದು, ಸ್ವಲ್ಪ ಆಸಕ್ತಿ ಕಳ್ಕೊಬೋದು, ಅಡಿಕ್ಷನ್ಗೊಳಗಾಗ್ಬೋದು. ಹಾಗೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆ ಅಥವಾ ಆಸಕ್ತಿ ಸಂಪೂರ್ಣವಾಗಿ ಕಮ್ಮಿ. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ, ಮಕರ ಲಗ್ನದವ್ರಿಗೆ ಸ್ವಲ್ಪ ಹೆಚ್ಚಿನ ಸಮಸ್ಯೆ ಉಂಟಾಗ್ತಕ್ಕಂಥದ್ದು, ಯಾವುದಾದ್ರು ವಿಚಾರದಲ್ಲಿ ಆಪಾದನೆ ಬರ್ತಕ್ಕಂಥದ್ದು, ಜಗಳಗಳು ಬರ್ತಕ್ಕಂಥದ್ದು, ಇಷ್ಟು ಕೂಡ ಕಂಡು ಬರ್ತಾ ಇದೆ. ವ್ಯಾಪಾರದಲ್ಲಿ ಸ್ವಲ್ಪ ಮೋಸ ಹೋಗ್ತಕ್ಕಂಥ ಸಾಧ್ಯತೆ, ಲಾಭ ಬಹಳ ಕಮ್ಮಿ ಬರ್ತಕ್ಕಂಥ ಸಾಧ್ಯತೆ ಬಹುತೇಕ ಕಂಡು ಬರ್ತಾ ಇದೆ. ಹಾಗೆ ವಿವಾಹದಲ್ಲಿ ಸ್ವಲ್ಪ ಜಗಳಗಳು, ಕದನಗಳು, ಹಾಗೆ ಸಣ್ಣ ಪುಟ್ಟ ಸಮಸ್ಯೆಯಿಂದ ದೂರ ಆಗ್ತಕ್ಕಂಥದ್ದು, ಸತಿಪತಿಗಳು ಸ್ವಲ್ಪ ದೂರ ಆಗ್ತಕ್ಕಂಥ ಸಾಧ್ಯತೆ ಬಹುತೇಕ ಕಂಡು ಬರ್ತಾ ಇದೆ. ದಶಾಭುಕ್ತಿಗಳಲ್ಲಿ ಸ್ವಲ್ಪ ನೆಗೆಟಿವ್ ಇದ್ದರೆ ಆ ನೆಗೆಟಿವ್ ಇನ್ನೂ ಹೆಚ್ಚಾಗಿ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಆಪರೇಷನ್ಸ್ ಆಗ್ತಕ್ಕಂಥ ಸಾಧ್ಯತೆ, ಹಾಗೆ ಪ್ರಯಾಣದಿಂದ ಸ್ವಲ್ಪ ಎಚ್ಚರವಾಗಿರಬೇಕು. ಆಕ್ಸಿಡೆಂಟ್ ಕಾಂಬಿನೇಷನ್ ಸ್ವಲ್ಪ ಬಲವಾಗಿ ಕಂಡು ಬರ್ತಾ ಇದೆ ಮಕರ ಲಗ್ನದವ್ರಿಗೆ. ಆರೋಗ್ಯದ ವಿಚಾರ, ಆಪರೇಷನ್ ವಿಚಾರ ಮತ್ತು ಹಾಸ್ಪಿಟಲೈಸೇಷನ್ನು ಸ್ವಲ್ಪ ಬಹುತೇಕ ಇರೋದರಿಂದ ಸ್ವಲ್ಪ ಜಾಗರೂಕತೆ ಆಗಿರ್ತಕ್ಕಂಥದ್ದು ಮಕರ ಲಗ್ನದವ್ರಿಗೆ. ಕುಂಭಲಗ್ನದವ್ರಿಗೆ ದಶಾಭುಕ್ತಿ, ಅಂತರ್ಭುಕ್ತಿಯಲ್ಲಿ ಬುಧ ದಶಾ, ಬುಧ ಭುಕ್ತಿ, ಬುಧ ಅಂತರ್ಭುಕ್ತಿ ನಡೆಯೋದ ಸಮಯದಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಸಹಪಾಠಿಗಳ ಸಹಾಯದಿಂದ ವಿದ್ಯಾರ್ಜನೆ, ಅವರ ಟೀಚರ್ಸಿಂದ ಸಹಾಯ, ಎಲ್ಲವೊಂದ ಸಹಾಯದಿಂದ ಅವರಿಗೆ ಉತ್ತಮ ಜ್ಞಾನಾರ್ಜನೆ ಅಂತ ಹೇಳ್ಬೋದು. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಜನರ ಸಂಪರ್ಕದಿಂದ ಅನೇಕ ವಿಚಾರಗಳಲ್ಲಿ ಲಾಭದಾಯಕವಾಗಿರ್ತಕ್ಕಂಥದ್ದು ವೃತ್ತಿಯಲ್ಲಿ. ಹಾಗೆ ವ್ಯಾಪಾರದಲ್ಲಿ ಉತ್ತಮವಾಗಿರ್ತಕ್ಕಂಥ ಲಾಭವನ್ನು ಗಳಿಸ್ತಾರೆ. ಅದು ಸ್ವಲ್ಪ ಸಣ್ಣ ಪುಟ್ಟ ಅಡಚಣೆ ಇದ್ದರೂ ಕೂಡ ಲಾಭದ ಒಂದು ಸೈಡಲ್ಲಿ ಹೆಚ್ಚಾಗಿ ಬೆಳವಣಿಗೆ. ವಿವಾಹದಲ್ಲಿ ಉತ್ತಮವಾಗಿರ್ತಕ್ಕಂಥ ಸಮಯ, ಹೊಸ ಸಂಬಂಧ ಬಂದಾಗ ಕೂಡು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಪ್ರೇಮ ವಿವಾಹಕ್ಕೂ ಕೂಡ ಉತ್ತಮವಾಗಿರ್ತಕ್ಕಂಥ ಸಮಯ. ಹಾಗೆ ಆರೋಗ್ಯದಲ್ಲಿ
ಊಟದ ವಿಚಾರದಲ್ಲಿ, ಆಹಾರ ಸೇವನೆ ವಿಚಾರದಲ್ಲಿ ಸಮಸ್ಯೆ ಬಂದರೆ ಇನ್ನು ಬೇರೆ ಸಾಧಾರಣ ವಿಚಾರದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಉತ್ತಮವಾಗಿರ್ತಕ್ಕಂಥ ಒಂದು ಸಮಯ ಕುಂಭ ಲಗ್ನದವರಿಗೆ. ಕೊನೆಯದಾಗಿ ಮೀನಲಗ್ನ. ಮೀನಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಆಸಕ್ತಿ ಕಮ್ಮಿ ಆಗ್ತಕ್ಕಂಥದ್ದು ವಿದ್ಯಾಭ್ಯಾಸದಲ್ಲಿ, ಹಾಗೆ ವ್ಯಸನಗಳಿಗೆ ಒಳಗಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಆದರೆ ಟೆಕ್ನಿಕಲ್ ಲೈನಲ್ಲಿ ಇರ್ತಕ್ಕಂಥವ್ರಿಗೆ, ಮೆಡಿಕಲ್ ಲೈನಲ್ಲಿ ಇರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ಲಾಭಾಂಶ. ಹಾಗೆ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭ, ವೃತ್ತಿಯಿಂದ ಹೆಚ್ಚಿನ ಒಂದು ಹಣದ ವಿಚಾರದಲ್ಲಿ ಉತ್ತಮವಾಗಿರ್ತಕ್ಕಂಥ ಸಮಯ. ಹೊಸ ಕೆಲಸ ಸಿಗ್ತಕ್ಕಂಥ ಸಾಧ್ಯತೆಯೂ ಯಾರು ಹುಡುಕ್ತಾ ಇದ್ರೋ ಸಾಧ್ಯತೆ ಹೆಚ್ಚಾಗಿದೆ. ದಶಾಭುಕ್ತಿ ಅಂತರ್ಭುಕ್ತಿಲಿ ಬುಧ ಬರಬೇಕು. ಹಾಗೆ ವ್ಯಾಪಾರದಲ್ಲಿ ಉತ್ತಮವಾಗಿರ್ತಕ್ಕಂಥ ಲಾಭಾಂಶವನ್ನು ಪಡಿತೀರ. ವಿವಾಹದಲ್ಲಿ ಸ್ವಲ್ಪ ಗೊಂದಲಮಯವಾಗಿರ್ತಕ್ಕಂಥ ಸಮಯ, ಸ್ವಲ್ಪ ಗಲಾಟೆಗಳು, ಮನಸ್ತಾಪಗಳು ಕಂಡು ಬರ್ತಾ ಇದೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ. ಅಷ್ಟು ಬಿಟ್ಟರೆ ಇನ್ನು ಮೀನ ಲಗ್ನದವ್ರಿಗೆ ದಶಾಭುಕ್ತಿ ಅಂತರ್ಭುಕ್ತಿಲಿ ಬುಧ ಬಂದಾಗ ಮಾತ್ರನೇ ಈ ಒಂದು ಗೋಚಾರ ಫಲದ ವಿಚಾರ. ಇನ್ನು ಮಿಕ್ಕ ಎಲ್ಲ ದಶದವ್ರಿಗೆ ಈ ಒಂದು ಗ್ರಹದ ಅಪ್ಲಿಕೇಶನ್ ಇರಲ್ಲ. ಇದನ್ನು ನಾವು ಕರೆಕ್ಟಾಗಿ ತಿಳ್ಕೊಬೇಕು. ಅದಕ್ಕೋಸ್ಕರ ರಾಶಿ ಭವಿಷ್ಯ ಅಂತಕ್ಕಂಥದ್ದು ಅಪ್ಪಟ ಸುಳ್ಳು. ಯಾರ್ಯಾರು ರಾಶಿ ಭವಿಷ್ಯಕ್ಕೆ ಹಿಂದೆ ಬಿದ್ದಿದ್ದಾರೋ ಮಾನಸಿಕವಾಗಿ ಕುಗ್ಗಿರ್ತೀರ ಅಷ್ಟೇ. ಮಾನಸಿಕವಾಗಿ ಕುಗ್ಗಿರೋರು ಮಾತ್ರನೇ ರಾಶಿ ಭವಿಷ್ಯ ಹಿಂದೆ ಹೋಗಿ ಇವತ್ತೇನಾಯಿತು, ನಾಳೆ ಏನಾಯಿತು, ನಾಡಿದ್ದೇನಾಯಿತು, ಮನೇಲೇ ಕೂತಿರ್ತಾರೆ, ಮನೇಲೇ ಕೆಲಸ ಮಾಡ್ತಾ ಇರ್ತಾರೆ, ಒಂದೇ ಆಫೀಸ್ಗೆ ಹೋಗಿ ಬರ್ತಾ ಇರ್ತಾರೆ. ದಿನಾ ಚೇಂಜ್ ಆಗೋಕ್ಕೆ ನಾವೇನು ಇವರು ಪೊಲಿಟಿಷಿಯನ್ಸಾ, ಏನು CM PM, ಇವತ್ತು ಇಲ್ಲಿ ನಾಳೆ ಅಲ್ಲಿ, ಬೆಳಿಗ್ಗೆ ಅಲ್ಲಿ, ಸಾಯಂಕಾಲ ಇಲ್ಲಿ ಚೇಂಜ್ ಆಗೋಕ್ಕೆ ಆ ರೀತಿ ಯಾವುದೂ ಇಲ್ಲ. ಸಾಮಾನ್ಯ ಜನಕ್ಕೆ ರಾಶಿ ಭವಿಷ್ಯ ಹೇಳ್ತಕ್ಕಂಥ ಗುರುಗಳು ಅಂತ ಕಲಿಸ್ಕೊಳ್ತಕ್ಕಂಥವ್ರು ಅವ್ರ ಬಾಯಲ್ಲಿ ಸುಳ್ಳೇ ಬರೋದು. ಗುರುಗಳಾಗಿ ಸುಳ್ಳು ಹೇಳ್ತಕ್ಕಂಥವ್ರು ವರ್ಜಿಸಬೇಕು. ಸಾರ್ವಜನಿಕರು ಇಂಥ ಗುರುಗಳಿಂದ ದೂರ ಇರಿ ಅನ್ನೋದು ನನ್ನ ಅಭಿಪ್ರಾಯ. ಒಳ್ಳೆಯದಾಗಲಿ. ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ಬುಧಗ್ರಹ ಸಂಚಾರದ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡಿದ್ದಾರೆ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.